ನಮಸ್ಕಾರ, ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ. ನಾನಿಮ್ಮ ಮಹೇಶ್. ಭರತ್ ಜೈನ್ ವಿಶ್ವದ ಶ್ರೀಮಂತ ಭಿಕ್ಷುಕ. ಸುಮಾರು ಜನ ಇವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರಲಿಕ್ಕಿಲ್ಲ. ಬನ್ನಿ ಇವರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಭರತ್ ಜೈನ್ ಸ್ಟಿರಿಯೋಟೈಪ್ಗಳಿಗೆ ಸವಾಲು ಹಾಕುವಷ್ಟು ಬೆಳೆದು ನಿಂತಿದ್ದಾನೆ. ಅಂದರೆ ಸುಮಾರು 7.5 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾನೆ. ಮುಂಬೈನ ಜನನಿಬಿಡ ಪ್ರದೇಶದಲ್ಲಿ ಸುಮಾರು 40 ವರ್ಷಗಳಿಂದ ಅವರು ತಮ್ಮ ಕೆಲಸದ ಸ್ಥಳವಾಗಿಸಿಕೊಂಡಿದ್ದಾರೆ. ಜೈನ್ ಅಮೂಲ್ಯವಾದ ಆಸ್ತಿಯನ್ನು ಹೊಂದಿದ್ದು ಯಶಸ್ವಿ ವ್ಯವಹಾರಗಳನ್ನು ಕೂಡ ನಡೆಸುತ್ತಾರೆ ಎಂದು ಹೇಳಲಾಗುತ್ತದೆ. ಭಿಕ್ಷಾಟನೆ ಎಂಬುದು ಈಗ ದೊಡ್ಡ ಉದ್ಯಮವಾಗಿ ಬಿಟ್ಟಿದೆ. ಏಕೆಂದರೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ, ಮಾಲ್ಗಳಲ್ಲಿ, ರೈಲ್ವೆಗಳಲ್ಲಿ, ರೈಲು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ, ಹಾಗೆಯೇ ದೊಡ್ಡ ದೊಡ್ಡ ಜನನಿಬಿಡ ಪ್ರದೇಶಗಳಲ್ಲಿ ಇವರದೇ ಕಾರುಬಾರು. ಭರತ್ ಜೈನ್ ಅವರ ಕಥೆಯು ಭಾರತದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಭಿಕ್ಷಾಟನೆ ಉದ್ಯಮದ ಮೇಲೆ ಬೆಳಕು ಚೆಲ್ಲುತ್ತದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಭಿಕ್ಷಾಟನೆಯನ್ನು ಸಾಮಾನ್ಯವಾಗಿ ಬಡತನದಿಂದ ಬಳಲುತ್ತಿರುವವರು, ಹತಾಶೆಗೆ ಒಳಗಾದವರು, ಅಶಕ್ತರು, ವಿಕಲಚೇತನರು, ವಯೋವೃದ್ಧರು ಮಾಡುತ್ತಾರೆ. ಆದರೆ ಭರತ್ ಜೈನ್ ಅವರು ಹದಿಹರೆಯದವರಿದ್ದಾಗಿನಿಂದ ಸುಮಾರು 40 ವರ್ಷಗಳಿಂದ ಭಿಕ್ಷಾಟನೆ ಮಾಡುತ್ತಿದ್ದಾರೆ. 54 ವರ್ಷ ವಯಸ್ಸಿನ ಜೈನ್ ಅವರು ಭಾರತದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ವಾಸಿಸುತ್ತಿದ್ದಾರೆ. ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ರೈಲು ನಿಲ್ದಾಣ, CSMT ಅಥವಾ ಆಜಾದ್ ಮೈದಾನದಂತಹ ಪ್ರಮುಖ ಸ್ಥಳಗಳಲ್ಲಿ ಭಿಕ್ಷೆ ಬೇಡುತ್ತಾರೆ. ಅಲ್ಲಿ ಅವರು ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಸಂಪಾದಿಸುತ್ತಾರೆ. ಅವರು ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ ಮತ್ತು ಯಾವುದೇ ರಜಾ ದಿನ ಅಥವಾ ವಿರಾಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಪಾಪ ರೆಸ್ಟೇ ಇಲ್ಲ ನೋಡ್ರಿ ಅವರಿಗೆ. ಜೈನ್ ಮುಂಬೈನಲ್ಲಿ ಅಮೂಲ್ಯವಾದ ಆಸ್ತಿಯನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದು ವಿಶ್ವದ ಶ್ರೀಮಂತ ಭಿಕ್ಷುಕ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಲೆಕ್ಕಕ್ಕೆ ಸಿಕ್ಕಿರುವ ಅವರ ನಿವ್ವಳ ಮೌಲ್ಯವೇ 7.5 ಕೋಟಿ, ಅಂದರೆ $1 ಮಿಲಿಯನ್ ಎಂದು ಅಂದಾಜಿಸಲಾಗಿದೆ. ಆದರೆ ಲೆಕ್ಕಕ್ಕಿಲ್ಲದೆ ಇರುವುದು ಎಷ್ಟಿದೆಯೋ ಭಗವಂತನೇ ಬಲ್ಲ. ತಾನು ಭಿಕ್ಷಾಟನೆಯನ್ನು ಆನಂದಿಸುತ್ತೇನೆ ಮತ್ತು ತನ್ನ ಜೀವನ ಶೈಲಿಯನ್ನು ಬಿಡಲು ಬಯಸುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಸದ್ಯ ಅವರು ತಮ್ಮ ಅನಿವಾರ್ಯಕ್ಕಾಗಿ ಭಿಕ್ಷೆ ಬೇಡುವುದಿಲ್ಲ. ಇದೇ ವೃತ್ತಿಯಿಂದ ನಾನು ಮೇಲೆ ಬಂದಿರುವುದರಿಂದ ಇದನ್ನು ಬಿಡಲೇಬಾರದು ಎಂಬ ಆಯ್ಕೆಯಿಂದ ಭಿಕ್ಷೆ ಬೇಡುತ್ತೇನೆ ಎಂದು ಹೇಳುತ್ತಾರೆ. ತಾನು ದುರಾಸೆಯವನಲ್ಲ, ಉದಾರವಾದಿಯೂ ಕೂಡ ಎಂದು ಅವರು ಹೇಳುತ್ತಾರೆ. ಅಂದರೆ ಅವರು ಆಗಾಗ್ಗೆ ದೇವಸ್ಥಾನಗಳು ಮತ್ತು ದತ್ತಿಗಳಿಗೆ ಹಣವನ್ನು ದಾನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಜೈನ್ ಭಾರತದಲ್ಲಿ ಭಿಕ್ಷಾಟನೆ ಮಾಡಿ ಫರೇಲ್ನಲ್ಲಿ ಸುಮಾರು 1.2 ಕೋಟಿ ಮೌಲ್ಯದ 2 BHK ಫ್ಲಾಟ್ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ. ಅಲ್ಲಿ ಅವರು ತಮ್ಮ ಧರ್ಮಪತ್ನಿ, 2 ಪುತ್ರರು, ಅವರ ಸಹೋದರ ಮತ್ತು ಅವರ ತಂದೆಯೊಂದಿಗೆ ವಾಸಿಸುತ್ತಿದ್ದಾರೆ. ಅವರು ತಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಕಾನ್ವೆಂಟ್ ಶಾಲೆಗೆ ಸೇರಿಸಿದ್ದಾರೆ ಮತ್ತು ಅವರ ಇತರ ಕುಟುಂಬ ಸದಸ್ಯರು ಕೂಡ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಸ್ಟೇಷನರಿ ಅಂಗಡಿಯನ್ನು ನಡೆಸುವ ಮೂಲಕ ಅವರು ಸ್ವಂತ ಉದ್ಯೋಗದಲ್ಲಿದ್ದಾರೆ. ಜೈನ್ ಅವರ ಕುಟುಂಬವು ಅವನ ಭಿಕ್ಷಾಟನೆಯ ಅಭ್ಯಾಸದಿಂದ ಸಂತೋಷವಾಗಿಲ್ಲ. ಅಂದರೆ ಅವರು ಆಗಾಗ್ಗೆ ಈ ಭಿಕ್ಷಾಟನೆಯ ಕೆಲಸವನ್ನು ನಿಲ್ಲಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದಾರೆ. ಆದರೆ ಭರತ್ ಜೈನ್ ಅವರು ಇದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಮ್ಮ ಭಿಕ್ಷುಕ ವೃತ್ತಿಯನ್ನು ಮುಂದುವರಿಸುತ್ತಿದ್ದಾರೆ. ಭಾರತದಲ್ಲಿ ಭಿಕ್ಷಾಟನೆ ಕಾನೂನುಬಾಹಿರವಾಗಿದ್ದು ಇದನ್ನು ತಡೆಯಲು ಸರ್ಕಾರವು ಕೂಡ ದಂಡ ವಿಧಿಸುವುದು, ಭಿಕ್ಷುಕರನ್ನು ಬಂಧಿಸುವುದು ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸುವ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಆದಾಗ್ಯೂ ಈ ಕ್ರಮಗಳು ಹೆಚ್ಚು ಪರಿಣಾಮಕಾರಿಯಾಗಿಲ್ಲ. ಏಕೆಂದರೆ ಕೆಲವರು ಭಿಕ್ಷಾಟನೆಯ ದಂಧೆಗಳನ್ನು ನಡೆಸುತ್ತಾರೆ ಮತ್ತು ಇದರ ಭಿಕ್ಷುಕರನ್ನು ಬಳಸಿಕೊಳ್ಳುವುದರ ಜೊತೆಗೆ ಅನೇಕ ಜನರು ಭಿಕ್ಷುಕರ ಬಗ್ಗೆ ಸಹಾನುಭೂತಿ ಮತ್ತು ಉದಾರತೆಯನ್ನು ಹೊಂದಿರುತ್ತಾರೆ ಮತ್ತು ಆಗಾಗ್ಗೆ ಅವರಿಗೆ ಹಣ, ಆಹಾರ ಅಥವಾ ಬಟ್ಟೆಗಳನ್ನು ನೀಡುವುದರೊಂದಿಗೆ ಅವರಿಗೆ ಸಹಾಯ ಮಾಡುತ್ತಿರುತ್ತಾರೆ. ಹೀಗಾಗಿ ಅವ್ರಿಗೆ ಯಾಕೆ ಭಯ ಹೇಳ್ರಿ? ತಮ್ಮ ಭಿಕ್ಷುಕ ವೃತ್ತಿಯನ್ನು ಎಗ್ಗಿಲ್ಲದೆ ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳೊಂದಿಗೆ ನಿಮ್ಮ ಮಹೇಶ್.